ಫ್ರೆಂಡು ಮದುವೆ ಇತ್ತು ಅಂತ ರಾತ್ರಿನೇ ಬಸ್ ಹತ್ತಿ ನಾವು ಬೆಳಗ್ಗೆ ಬಂದು ತಲುಪಿದ್ದು ಬಳ್ಳಾರಿ ಡಿಸ್ಟಿಕ್ ಕಂಪ್ಲಿಗೆ. ಸೊ ಆಲ್ರೆಡಿ ಟೈಮ್ ಆಗಿತ್ತು ಅಂತ ಬೇಗ ಬೇಗ ರೆಡಿಯಾಗಿ ನಾವು ಡೈರೆಕ್ಟ್ ಹೋಗಿದ್ದೆ ಚೌಟ್ರಿಗೆ. ಮುಹೂರ್ತ ಎಲ್ಲ ಆದಮೇಲೆ ಬಾಯ್ಸ್ ಎಲ್ಲ ಗಿಫ್ಟ್ ತರೋಕ್ಕೆ ಅಂತ ಆಚೆ ಹೋಗಿದ್ರು, ನಾವು ಹೋಗಿದ್ದು. ಸೊ ಅವರೆಲ್ಲ ದುಡ್ಡು ಹಾಕ್ಬಿಟ್ಟು ಏರ್ ಕೂಲರ್ನ ತಗೊಂಡಿದ್ರು. ಅದನ್ನ ಇಟ್ಕೊಳ್ಳೋಕ್ಕೆ ರಾಜನ್ ಕೈಲಿ ಒಬ್ಬನ ಕೈಲಿ ಕೊಟ್ಟಿದ್ರು. ಅವ್ನು ಅಪ್ಪಿ ಇಟ್ಕೊಳ್ರಪ್ಪಿ ಅಂದರೆ ಯಾರು ಇಟ್ಕೊಳ್ಳಿಲ್ಲ. ನೀನು ಒಬ್ಬ ಫ್ರೆಂಡ್ ಏನೋ. ಆಮೇಲೆ ಚೌಟ್ರಿಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಎಷ್ಟೊತ್ತವರೆಗೂ ವೆಯ್ಟ್ ಮಾಡಾದಮೇಲೆ ಫೈನಲಿ 12:30 ಹಂಗೇನೋ ರಿಸೆಪ್ಷನ್ ಸ್ಟಾರ್ಟ್ ಆಯಿತು. ಸೊ ನಾವು ಹೋಗಿ ಒಂದೆರಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಆಮೇಲೆ ನನ್ನ ಫ್ರೆಂಡ್ ಇದ್ದವರು ಮಿನಿ ವ್ಲಾಗಿಗೆ ಹಾಕು ಅಂತ ವಿಡಿಯೋ ಮಾಡಿಕೊಟ್ರು. ಸರಿ ಅಂತ ಮತ್ತೆ ಬಾಯ್ಸ್ ಎಲ್ಲ ಏನೇನೋ ಗಿಫ್ಟ್ ಕೊಡ್ತಿದ್ರು. ಏನೇನು ಕೊಟ್ಟಿದ್ದಾರೆ ಅಂತ ನೀವೇ ನೋಡಿ. ಕೊಟ್ರು ಅಣ್ಣ, ಬೇಡ ಬೇಡ ಅಂದ್ರು ಕೊಟ್ರು. ಆಯ್ತು. ಆಮೇಲೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಕಾರಲ್ಲಿ ಕೂತಿದ್ದಾಗ ಭರತ ಏನೇನೋ ಸ್ಟೋರಿ ಹೇಳ್ತಿದ್ದೆ. ನಾವಂತೂ ಸಖತ್ ನಕ್ವಿ. ಬಟ್ ಅದನ್ನೆಲ್ಲ ಹಾಕೋಕ್ಕಾಗಲ್ಲ, ಬಿಕಾಸ್ ಅವ್ನು ಹಾಕ್ಬೇಡ ಅಂತ ಹೇಳಿದ್ದಾನೆ. ಆಮೇಲೆ ಎಲ್ಲರೂ ಊರ ಕಡೆ ಹೊರಟ್ವಿ. ದಾರಿ ಮಧ್ಯದಲ್ಲಿ ಟೀಗೆ ಅಂತ ಸೈಡ್ಗೆ ಹಾಕಿದ್ರು. ಮಳೆ ಬರೋ ಥರ ವೆದರ್ ಇತ್ತು ಮತ್ತು ಬಿಸಿಲೂ ಇತ್ತು. ಆ ವೆದರು, ಆ ತಂಪಾದ ಗಾಳಿ, ಪಕ್ಕದಲ್ಲೇ ಆ ವಿಂಡ್ ಮಿಲ್ಸು ಮತ್ತು ಆ ಟೀ ಸಖತ್ತಾಗಿತ್ತು. ಆಮೇಲೆ ಜೋರಾಗಿ ಮಳೆನೂ ಬಂತು. ಜರ್ನಿ ಮಾತ್ರ ಸೂಪರಾಗಿತ್ತು. ನನಗಂತೂ ಸಖತ್ ಅಂದರೆ ಸಖತ್ ಇಷ್ಟ. ಆಮೇಲೆ ಎಲ್ಲರೂ ಸೇರಿಕೊಂಡು ನಮ್ಮ ಕೋಗಿಲೆ ಕಂಠದಿಂದ ಸಾಂಗ್ಸ್ ಎಲ್ಲ ಹೇಳಿದ್ವಿ. ಚೆನ್ನಾಗಿತ್ತು. ಬಳ್ಳಾರಿ ಅಂದಿದ ತಕ್ಷಣ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಫುಲ್ ಡ್ರೈ ಆಗಿರುತ್ತೆ, ಬೇಸಿಗೆ ಆಗಿರೋದ್ರಿಂದ ಗ್ರೀನರಿನೇ ಇರಲ್ಲ, ಹೆವಿ ಬಿಸಿಲು ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಹೋಗಿದ್ದು ಕಂಪ್ಲಿ ಸೈಡ್ ಆಗಿರೋದ್ರಿಂದ ಆ ಕಡೆ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಎಲ್ಲರೂ ಬೆಂಗಳೂರಿಗೆ ಹೋಗ್ಬೇಕಿತ್ತು. ಹೆಂಗಿದ್ರು ಶಿರಾ ಮೇಲಿಂದನೇ ಹೋಗ್ಬೇಕಲ್ವಾ ಅಂತಂದು ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ಮನೆ ಇರೋದು ಶಿರಾದಲ್ಲಿನೇ. ಅವ್ರ ಅಕ್ಕಂಗೆ ಫೋನ್ ಮಾಡಿಬಿಟ್ಟು ಏನಾದರೂ ನಾನ್ ವೆಜ್ ಮಾಡು ಅಂತ ಹೇಳಿದ್ದ. ಹೇಳಿ 2 ಅವರ್ಸ್ಗೆ ಜಯಕ್ಕ ಅವರು 5 ಐಟಮ್ಸ್ ಮಾಡಿದ್ರು. ಅದು ಸಖತ್ತಾಗಿತ್ತು. ಟೇಸ್ಟ್ ಎಲ್ರಿಗೂ ಸಖತ್ ಇಷ್ಟ ಆಯಿತು. ಸೊ ಎಲ್ಲರೂ ಊಟನ ಮುಗಿಸ್ಕೊಂಡು ಶಿರಾ ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಆಮೇಲೆ ಶಿರಾ ಬಸ್ ಸ್ಟ್ಯಾಂಡಲ್ಲೇ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಾದ್ಮೇಲೆ ಫೈನಲಿ ಬೆಂಗಳೂರು ಬಸ್ ಬಂತು. ಸೊ ಎಲ್ಲರೂ ಬಸ್ ಹತ್ಕೊಂಡು ಅವ್ರ ಮನೆ ಕಡೆ ಹೊರಟ್ವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.